ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು 2 ವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. 2 ವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಗೌರಿ ಗಣೇಶ ಹಬ್ಬದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ನ ಬೆಳೆಸಬೇಕು. ಖುಷಿ ಪಡಬೇಕಾಗಿರುವ ದಿನವೇ ನಮ್ಮ ಮನೆಯವರು ಟ್ರೈನಿಂಗ್ ಅಂತ ಹೋಗಿಬಿಟ್ರು, ಔಟ್ ಆಫ್ ಸ್ಟೇಷನ್ ಹೋಗಿಬಿಟ್ಟಿದ್ರು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ನನ್ನ ಮಕ್ಕಳು ಮತ್ತು ನನ್ನ ಮೈದನ ಹೆಂಡ್ತಿನೂ ಬಂದಿದ್ದರಿಂದ ಸ್ವಲ್ಪ ಖುಷಿ ಆಯಿತು. ನಾವು 4 ಜನ ಸೇರಿ ಸಿಂಪಲ್ಲಾಗಿ ನಮ್ಮನೆಯ ವರಮಹಾಲಕ್ಷ್ಮಿನ ಆಚರಿಸಿದ್ವಿ. ಸೊ ತುಂಬ ದಿನವೇ ಆಯಿತು. ಈಗ ವಿಡಿಯೋನ ಹಾಕ್ತಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೆಗ್ಕೊಂಡಿದ್ದೀನಿ, ಬಟ್ ವಿಡಿಯೋ ಮಾಡಬೇಕು ಅಂತ ಮಾಡಿದ್ದಲ್ಲ. ಸೊ ಸುಮ್ಮನೆ ಸ್ಟೇಟಸ್ಗೆ ಹಾಕೋಣ ಅಂತ ಮಾಡಿದ್ದು, ನೆನಪಿರಲಿ ಅಂತ. ಸೊ ಈಗ ಅದನ್ನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಅವತ್ತು ಅಡುಗೆ ಮಾಡಬೇಕಿತ್ತು. ಸೊ ನಮ್ಮ ಮನೆಯವ್ರು ಇಲ್ಲದೆ ಇರೋ ಕಾರಣ ಬೇಜಾರು ಒಂದು ಕಡೆ. ಹಾಗೆ ಹಬ್ಬ ಅಂದಮೇಲೆ ಊಟ ಮಾಡಲೇಬೇಕಲ್ವ, ಅಡುಗೆ ಮಾಡಲೇಬೇಕು. ಸೊ ರುಚಿ ರುಚಿಯಾದ ಅಡುಗೆ ಇದ್ರೇ ಹಬ್ಬದ ಕಳೆ ಬರುತ್ತೆ. ಹಾಗಾಗಿ ಎಲ್ಲ ರೀತಿಯಾದ ಅನ್ನ ಸಾಂಬಾರಾಗಿರ್ಬೋದು, ಹಪ್ಪಳ ಸಂಡಿಗೆ ಎಲ್ಲನೂ ಕರೆದಿದ್ದೆ. ಹಾಗೆ ಹೋಳಿಗೆ ಕೂಡ ಮಾಡಿದ್ದೆ, ಬಟ್ ಶೂಟ್ ಮಾಡೋಕ್ಕೆ ನೆನಪಾಗಲಿಲ್ಲ ಅಂತ ಅಂದ್ಕೊತೀನಿ. ಸೊ ಶೂಟ್ ಮಾಡಿರಲಿಲ್ಲ. ಸೊ ಅವತ್ತು ನೈವೇದ್ಯಕ್ಕೆ ಹೋಳಿಗೆನೇ ಮಾಡ್ತೀವಲ್ವ ವರಮಹಾಲಕ್ಷ್ಮಿಗೆ. ಹಬ್ಬನ ತುಂಬ ಸಿಂಪಲ್ಲಾಗಿ ಆಚರಿಸಿದ್ವಿ, ಅಂದರೆ ಖುಷಿ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ಆಚರಿಸಿದ್ವಿ ಅಂತ ಅಂದ್ಕೊತೀನಿ. ನಮಗೆ ಹೇಗೆ ಅಂದ್ಕೊಂಡಿದ್ದೆ ಅದೇ ರೀತಿ ಆಯಿತು. ಸೊ ನಮ್ಮ ಮನೆಯವರೊಬ್ಬರೇ ಮಿಸ್ ಆಗಿದ್ದು. ಹಾಗೆ ನಮ್ಮ ರೂಮ್ನ ಡೆಕೋರೇಟ್ ಮಾಡಬೇಕು ಅಂತ ನೋಡ್ತಾ ಇದ್ದೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಆಗಿದೆ ಅಂತ. ಸೊ ಇದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಥರ ಇದೆ. ಸೊ ಮುಂದೆ ಚೇಂಜ್ ಮಾಡಬೇಕು. ಮೀಶೋಯಿಂದ ಈ ಥರ ಎಲೆ ಬಳ್ಳಿ ತರಿಸಿದ್ದೆ. ಸೊ ಇಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಒಂದು ಬೆಡ್ರೂಮಲ್ಲಿ ಹಾಕಿದ್ದೀನಿ, ಒಂದು ಕಿಚನಲ್ಲಿ ಹಾಕಿದ್ದೀನಿ, ಹಾಗೆ ಒಂದು ಹಾಲಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಗೌರಿ ಗಣೇಶ ಹಬ್ಬದ ಲಾಗ್ ಆಗಿರುತ್ತೆ. ಸೊ ಹಬ್ಬಕ್ಕೆ ಬೇಕಾಗಿರುವಂತಹ ಹಣ್ಣು, ಎಲೆ, ಅಡಿಕೆ, ಈ ಥರದ ಗಣೇಶ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದರು. ನೋಡ್ತಿರ್ಬೋದು ಯಾವ ರೀತಿಯಾಗಿ ಹಬ್ಬನ ಆಚರಿಸಿದ್ವಿ ಅಂತ. ನಮ್ಮ ಮನೆಯಲ್ಲಿ ಒಂದು ವಿಶೇಷ ಏನಂದರೆ, ಪೂಜೆನ ನಮ್ಮ ಮನೆಯವರೇ ಮಾಡೋದು. ಸೊ ಹೆಣ್ಮಕ್ಳು ನಾವು ಗಣೇಶನ ಪೂಜೆನ ಮಾಡಲ್ಲ. ಸೊ ನಮ್ಮ ಮನೆಯವರೇ ಮಾಡಿದ್ದು. ನನ್ನ ಮನೆಯವರು ನನ್ನ ಮಗ ಮಾಡ್ತಿದ್ದಾನೆ ನೋಡಿ, ಯಾವ ರೀತಿಯಾಗಿ ಆರತಿಯನ್ನು ಮಾಡ್ತಿದ್ದಾನೆ ಅಂತ. ಮಂಗಳಾರತಿ ಇದು ತುಂಬ ಚೆನ್ನಾಗಿ ಮಾಡ್ತಿದ್ದ, ಬಟ್ ಸುಡ್ತಾ ಇದೆ ಅಂತಿದ್ದ. ಸೊ ಬೆಂಕಿ ಹಿಡಿದ್ರೆ ಸ್ವಲ್ಪ ಭಯ ಪಡ್ತಾನೆ. ಹಾಗಾಗಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಪೂಜೆ ಮಾಡ್ತಿದ್ದಾನೆ ಅಂತ. ಸೊ ನಮ್ಮ ಮನೇಲಿ ಅದೊಂದು ಪದ್ಧತಿ. ನಾವು ಹೆಣ್ಮಕ್ಳು ಪೂಜೆನ ಮಾಡಲ್ಲ. ನಾವು ಹೋಗ್ತಾನಲ್ಲ, ಅಂದರೆ ಗಣಪತಿ ವಿಸರ್ಜನೆ ಟೈಮಲ್ಲಿ ಮಾತ್ರ ನಾವು ಪೂಜೆ ಮಾಡಿ ಕಳಿಸ್ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಿ ಹೆಣ್ಮಕ್ಳು ಪೂಜೆ ಮಾಡಲ್ಲ, ವಿಶೇಷವಾಗಿ ಗಣಪತಿಗೆ. ಸೊ ಹಾಗಾಗಿ ಈ ಥರ ನಮ್ಮ ಮನೆಯವರೇ ಮಾಡೋದು. ಗಣೇಶ ಹಬ್ಬಕ್ಕೆ ತುಂಬ ಖುಷಿಯಿಂದನೇ ಇದ್ವಿ, ಯಾಕೆಂದರೆ ನಮ್ಮ ಮನೆಯವರು ಇದ್ರಲ್ವ. ಹಾಗಾಗಿ ನಾವು 4 ಜನ ಪೂಜೆನ ಮಾಡಿದ್ವಿ. ಹಾಗೆ ತೆಂಗಿನಕಾಯಿ ಒಡೆದು ಆರತಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಸಿಂಪಲ್ಲಾಗಿ ನಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟು. ಬೇರೆಯವರು ಆಡಂಬರದಿಂದ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋದರೆ ಅದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಕಡೆ ಎಷ್ಟು ಭಕ್ತಿ ಇದೆಯೋ, ಎಷ್ಟು ಶಕ್ತಿ ಇದೆಯೋ ಅಷ್ಟರಲ್ಲಿ ನಾವು ಪೂಜೆನ ಮಾಡಬೇಕು. ನಾನಂತೂ ಹಾಗೆ ಮಾಡೋದು. ಮುಂದಿನ ವರ್ಷ ಗಣಪ ಇದಕ್ಕಿಂತ ಒಳ್ಳೆ ರೀತಿಯಾಗಿ ಆಚರಣೆ ಮಾಡೋ ಥರ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು, ನಮ್ಮ ಫ್ಯಾಮಿಲಿ ಆ್ಯಂಡ್ ಹಾಗೆ ಎಲ್ಲರನ್ನೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡೆ. ಹಾಗೆ ಒಂದು ಪಪಾಯ ಹಣ್ಣಿತ್ತು, ಅದನ್ನು ತಿಂದ್ಕೊಂಡು ಸೊ ಬೆಳಿಗ್ಗೆ ನನ್ನ ಮಗನಿಗೆ ದೋಸೆ ಮಾಡಿಕೊಟ್ಟೆ. ಯಾಕೆಂದರೆ ಅವನು ಸ್ಕೂಲ್ ಇತ್ತು, ರಜೆ ಇರಲಿಲ್ಲ. ಹಾಗಾಗಿ ಸೊ ಸ್ಕೂಲಿಗೆ ದೋಸೆನೇ, ಟಿಫನ್ಗೂ ಅದನ್ನೇ ಕಟ್ಟು ಅಂತಂದ. ಹಾಗಾಗಿ ಅದನ್ನೇ ಕೊಡ್ತಾ ಇದ್ದೀನಿ. ಸೊ ಹೋಳಿಗೆ ಇತ್ತು ನಿನ್ನೆದು, ಆದರೂ ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಹಾಗಾಗಿ ದೋಸೆ ಕೊಟ್ಟೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಓಡ್ಕೊಂಡು ಬಂದು ತಿಂತಿದ್ದಾನೆ ಅಂತ. ಹಾಗೆ ಬೇಜಾರಾಗಿತ್ತು ಅಂತ ಮನೆ ಕೆಲಸ ಎಲ್ಲ ಹಾಗೆ ಬಿಟ್ಟು ಆಚೆ ಹೋಗಿದ್ವಿ. ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ ಅಂತ. ನೋಡ್ತಿರ್ಬೋದು ಈ ರೀತಿ ಹೇಗಿರ್ತಾರಪ್ಪ ಅಂತ ಅಂದ್ಕೊಂಡೆ ನೂಡಲ್ಸ್ ತೊಗೊಂಡ್ವಿ, ಆದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ವಾಪಸ್ ಮನೆಗೆ ಬಂದು ನೈಟ್ ಆಗಿತ್ತು. ಅಷ್ಟೊತ್ತಿಗೆ ಬೆಡ್ಶೀಟೆಲ್ಲ ಕವರ್ ತೊಳಿಲಿಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ವಾಷಿಂಗ್ ಮಿಷಿನ್ ಇರೋದ್ರಿಂದ ನೈಟ್ ಆಗಿರ್ಬೋದು ಅಥವಾ ಬೆಳಿಗ್ಗೆ ಆಗಿರ್ಬೋದು, ನಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ
ಬಟ್ಟೆನ ವಾಶ್ ಮಾಡ್ಬೋದು. ಸೊ ನಾನು ಹಾಗೆ ಮಾಡೋದು. ನೋಡ್ತಿರ್ಬೋದು ಬೆಡ್ಶೀಟ್ ತುಂಬ ದಿನದಿಂದ ಹಾಗೆ ಉಳಿದಿತ್ತು. ಸೊ ಹಬ್ಬದ ದಿನವೇ ಸ್ವಲ್ಪ ನೈಟ್ ರೆಸ್ಟ್ ಅಂತ ಅನ್ನಿಸ್ತು. ಯಾಕೆಂದರೆ ಅಡುಗೆ ಎಲ್ಲ ಬೆಳಿಗ್ಗೆ ಮಾಡಿದ್ವಲ್ವ. ಸೊ ಊಟ ಕೂಡ ಸಾಯಂಕಾಲ ಟೈಮಲ್ಲಿ ನೂಡಲ್ಸ್ ತಿಂದ್ಕೊಂಡು ಬಂದ್ವಿ. ಹಾಗಾಗಿ ಸೊ ರೆಸ್ಟ್ ಅಂತ ಸಿಗ್ತಾ ಇತ್ತಲ್ವ, ಇದನ್ನಾದರೂ ಮಾಡ್ಕೊಳ್ಳೋಣ, ಯಾವಾಗಿದ್ರೂ ನಾವೇ ಮಾಡೋದಲ್ವ ಅಂತ ಈ ಕೆಲಸನ ಮಾಡ್ತಾಯಿದ್ದೀನಿ. ನಮ್ಮನೆ ಕೆಲಸ ಮಾಡೋದ್ರಿಂದ ನಮಗೆ ಯಾವುದೇ ಮುಜುಗರ ಇಲ್ಲ. ಹಾಗಾಗಿ ನಮ್ಮನೆ ಕೆಲಸ ನಾವು ಇಷ್ಟಪಟ್ಟೆ ಮಾಡಬೇಕು. ನಾನಂತೂ ಹಾಗೆ ಮಾಡೋದು. ಬೇಜಾರಂತ ಅನಿಸಲ್ಲ. ಕೆಲವೊಂದು ಸಾರಿ ಬೇಜಾರು ಅನ್ನಿಸ್ದಾಗ ಸೊ ಸ್ಕಿಪ್ ಮಾಡ್ತೀನಿ. 5ರಿಂದ 10 ನಿಮಿಷ ಮಲಗ್ತೀನಿ ಅಥವಾ ಇಲ್ಲಾಂದರೆ ಮ್ಯೂಸಿಕ್ ಕೇಳ್ತೀನಿ. ಆವಾಗ ಮನಸ್ಸು ಕೂಲಾಗಿ ಸಮಾಧಾನವಾಗಿರುತ್ತೆ. ಆವಾಗ ಮತ್ತೆ ಕೆಲಸನ ರಿಪೀಟ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಅಷ್ಟೊಂದು ಆಯಸ್ಸು ಅಂತ ಅನಿಸೋದಿಲ್ಲ ಮತ್ತು ಕೆಲಸ ತುಂಬ ಹೊತ್ತಿಂದ ಮಾಡ್ತಾಯಿದ್ದೀನಿ ಅಂತ ಫೀಲ್ ಕೂಡ ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ. ಸೊ ತುಂಬ ಕೆಲಸ ಇದೆ ಅಂದಾಗ ಒಂದು 10ರಿಂದ 5 ನಿಮಿಷ ರೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಸೊ ನಮ್ಮನೆ ಕೆಲಸ ನಾವು ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ಅದರಿಂದ ನಾನು ಈ ರೀತಿ ಬೇರೆಯವ್ರು ನೋಡಿ ನಮ್ಮ ಲೈಫ್ ಸ್ಟೈಲನ್ನ ನಾವು ಚೇಂಜ್ ಮಾಡ್ಕೋಬಾರ್ದಲ್ವ. ಹಾಗಾಗಿ ನಮ್ದು ಎಷ್ಟಿರುತ್ತೋ ಅಷ್ಟರಲ್ಲೇ ನಾವು ಜೀವನನ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ನನ್ನ ರೂಲ್ಸ್ನ ನಾನೇ ಫಾಲೋ ಮಾಡ್ತೀನಿ. ಬೇರೆ ಯಾರ್ದು ರೂಲ್ಸ್ನ ನಾನು ಫಾಲೋ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಮ್ಮ ಕಷ್ಟ ಏನು ಅಂತ ನಮಗೆ ಮಾತ್ರ ಗೊತ್ತು. ನಮ್ಮ ಜೀವನ ಹೇಗೆ ನಡೆಸಬೇಕು ಅನ್ನೋದು ನಮಗೆ ಮಾತ್ರ ಗೊತ್ತು. ಸೊ ಬೇರೆಯವ್ರು ನೋಡಿ ನಮ್ಮ ಜೀವನನ ನಡ್ಸೋಕ್ಕಾಗಲ್ವಲ್ಲ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.